ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬಂದಿಳಿದಿದ್ದಾರೆ ಪ್ರಧಾನಿ ಮೋದಿ ಅವರು. ಪ್ರಧಾನಿ ಮೋದಿ ಓವಲ್ ಮೈದಾನಕ್ಕೆ ಬಂದಿದ್ದಾರೆ. ಮೋದಿಯನ್ನ ಸ್ವಾಗತಿಸಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್, ಸಿಎಂ ಡಿಕೆ ಶಿವಕುಮಾರ್, ಯತೀಂದ್ರ ಸಿದ್ದರಾಮಯ್ಯನವರು. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ಮೋದಿ ಅವರು ಓವಲ್ ಮೈದಾನಕ್ಕೆ ಆಗಮನ ಆಗಿದೆ. ಮೋದಿ ಅವರನ್ನ ಸ್ವಾಗತಿಸಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್ ಅವರು, ಸಿಎಂ ಡಿಕೆ ಶಿವಕುಮಾರ್, ಯತೀಂದ್ರ ಸಿದ್ದರಾಮಯ್ಯ ಅವರು. ವಿವೇಕ ಸ್ಮಾರಕ ಉದ್ಘಾಟಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವ ವಿವೇಕ ಸ್ಮಾರಕ ಇದಾಗಿದ್ದು, ಅದರ ಉದ್ಘಾಟನೆಗಾಗಿ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬಂದಿದ್ದಾರೆ. ಇನ್ನು ಸ್ಮಾರಕ ಉದ್ಘಾಟನೆ ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲೂ ಭಾಗಿಯಾಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಕರ್ನಾಟಕದಿಂದಲೇ ಸಂದೇಶ ಕೊಡ್ತಾರಾ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳೇ ಹೆಚ್ಚು ಭಾಗವಹಿಸುತ್ತಿರೋದ್ರಿಂದ ಮೋದಿ ಅವರ ಮಾತಿನ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿದೆ. ಪ್ರಧಾನಿ ಭೇಟಿ ಹಿನ್ನೆಲೆ ಮೈಸೂರು ನಗರದಾದ್ಯಂತ ಖಾಕಿ ಕಣ್ಗಾವಲು ಹೆಚ್ಚಾಗಿದೆ. ಪ್ರಧಾನಿ ಮೋದಿ ಸಾಗುವ ಮಾರ್ಗದಲ್ಲಿ ಫುಲ್ ಟೈಟ್ ಸೆಕ್ಯೂರಿಟಿಯನ್ನ ಕೂಡ ನೀಡಿದ್ದಾರೆ. ಪ್ರಧಾನಿ ಸಂಚರಿಸುವ ಮಾರ್ಗದಲ್ಲಿ ಸಾರ್ವಜನಿಕರ ಸಂಚಾರಕ್ಕೆ ನಿರ್ಬಂಧವನ್ನ ಹೇರಿದ್ದಾರೆ. ವಿವೇಕ ಸ್ಮಾರಕ ಉದ್ಘಾಟನೆಗಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬಂದಿದ್ದಾರೆ. ಮೈಸೂರಿನ ಓವಲ್ ಮೈದಾನಕ್ಕೆ ಮೋದಿ ಅವರ ಆಗಮನ ಆಗಿದೆ. ಇನ್ನು ಮೋದಿ ಅವರನ್ನ ರಾಜ್ಯಪಾಲ ಗೆಹ್ಲೋಟ್ ಅವರು, ಸಿಎಂ ಡಿಕೆ ಶಿವಕುಮಾರ್ ಅವರು, ಮೈಸೂರಿನ ಉಸ್ತುವಾರಿ ಸಚಿವರಾಗಿರುವಂತಹ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ವಾಗತ ಮಾಡಿಕೊಂಡಿದ್ದಾರೆ. ವೇದಿಕೆ ಮೇಲೆ ಬಂದ ಮೇಲೆ, ಅದಾದ್ಮೇಲೆ ಸ್ಮಾರಕ ಉದ್ಘಾಟನೆ ಆದ್ಮೇಲೆ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಮೋದಿ ಅವರು ಭಾಗಿಯಾಗ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಭಾಗಿಯಾಗ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮೋದಿ ಏನು ಮಾತಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಆಗಿದೆ. ಸಾಕಷ್ಟು ವಿದ್ಯಾರ್ಥಿಗಳೇ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರಿಂದ ಏನೆಲ್ಲ ಮಾತಾಡ್ತಾರೆ ಅನ್ನೋದು ತುಂಬಾನೇ ಕುತೂಹಲ ಆಗಿದೆ. ಈಗೇನು ನೀಟ್ ವಿಚಾರವಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು, ಆ ಒಂದು ವಿಚಾರವಾಗಿ ಮೋದಿ ಅವರು ಪ್ರತಿದಿನ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತಾಡ್ತಾನೆ ಇದ್ರು, ವಿಡಿಯೋಗಳನ್ನ ಮಾಡ್ತಾನೆ ಇದ್ರು. ಈಗ ಕರ್ನಾಟಕಕ್ಕೆ ಬಂದಿದ್ದಾರೆ, ಇಲ್ಲಿಂದನೇ ವಿದ್ಯಾರ್ಥಿಗಳಿಗೆ ಸಂದೇಶವನ್ನ ಕೊಡ್ತಾರೋ ಅನ್ನೋದು ಕೂಡ ಒಂದು ಕುತೂಹಲ ಆಗಿದೆ. ಇನ್ನು ಮೋದಿ ಅವರು ಬರೋ ಸಲುವಾಗಿ ಸಾಕಷ್ಟು ಟೈಟ್ ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ದಾರಿಯುದ್ದಕ್ಕೂ ಮೋದಿ ಅವರು ಸಂಚರಿಸುವ ಮಾರ್ಗದಲ್ಲಿ ಯಾರು ಸಂಚಾರವನ್ನ ಮಾಡಬಾರ್ದು, ಸಾರ್ವಜನಿಕರ ಸಂಚಾರಕ್ಕೆ ನಿರ್ಬಂಧವನ್ನ ಕೂಡ ಹೇರಿದ್ದಾರೆ. ಕಳೆದ ಬಾರಿ ಬಂದಾಗ ಒಂದು ವಿಫಲ ಆಗಿರೋದ ಕಾರಣಕ್ಕೆ ಈ ಬಾರಿ ಹೆಚ್ಚು ಟೈಟ್ ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಮೋದಿ ಅವರು ಸಂಚರಿಸುವ ಮಾರ್ಗದಲ್ಲಿ ಖಾಕಿ ಕಣ್ಗಾವಲನ್ನ ಇಟ್ಟಿದ್ದಾರೆ. ಯಾವೊಬ್ಬ ಸಾರ್ವಜನಿಕರು ಕೂಡ ಆ ಮಾರ್ಗದಲ್ಲಿ ಓಡಾಡೋ ಹಾಗಿಲ್ಲ. ಸಾಕಷ್ಟು ಟೈಟ್ ಸೆಕ್ಯೂರಿಟಿಯಲ್ಲಿ ಮೋದಿ ಅವರನ್ನ ಬರಮಾಡ್ಕೊಳ್ತಿದ್ದಾರೆ. ಇನ್ನು ಮೈಸೂರಿಗೆ ಬಂದಂತಹ ಮೋದಿ ಅವರು ಎಲ್ಲೆಲ್ಲಿ ಸಂಚಾರ ಮಾಡ್ತಾರೆ, ಎಲ್ಲೆಲ್ಲಿ ಸಂಚಾರ ನಿರ್ಬಂಧವನ್ನ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಮೋದಿ ಸಂಚರಿಸುವ ಮಾರ್ಗದಲ್ಲಿ ಸಂಪೂರ್ಣವಾಗಿ ಸಾರ್ವಜನಿಕರ ಸಂಚಾರವನ್ನ ನಿರ್ಬಂಧ ಮಾಡಿದ್ದಾರೆ. ಡಿಸಿ ಕಚೇರಿ ಜಂಕ್ಷನ್ ಇಂದ ಏಕಲವ್ಯ ವೃತ್ತದವರೆಗೂ ಸಂಚಾರ ಇರೋದಿಲ್ಲ. ಮೂಡಾ ಜಂಕ್ಷನ್ ಇಂದ ಡಾಕ್ಟರ್ ಪದ್ಮನಾಭ ವೃತ್ತದವರೆಗೆ ಕ್ಲೋಸ್ ಆಗಿದೆ. ಇನ್ನು ಪಡವರಹಳ್ಳಿ ಜಂಕ್ಷನ್ ಇಂದ ಮೆಟ್ರೋಪೋಲ್ ವೃತ್ತದವರೆಗೆ ಬಂದ್ ಮಾಡಲಾಗಿದೆ. ರೈಲ್ವೆ ಸ್ಟೇಷನ್ ಜಂಕ್ಷನ್ ಇಂದ ಆರ್ಟಿಒ ವೃತ್ತದವರೆಗೆ ಸಂಚಾರ ಇಲ್ಲ. ದಾಸಪ್ಪ ವೃತ್ತದಿಂದ ಹಸೂಕರು ವೃತ್ತದವರೆಗೂ ಸಂಚಾರ ಕ್ಲೋಸ್ ಆಗಿದೆ. ಆಕಾಶವಾಣಿ ವೃತ್ತದಿಂದ ಮಾಲ್ಗುಡಿ ಜಂಕ್ಷನ್ ವರೆಗೂ ಮಾರ್ಗವನ್ನ ಬಂದ್ ಮಾಡಿದ್ದಾರೆ. ಅವರು ಸಂಚರಿಸುವ ಮಾರ್ಗ ಅಂತಲ್ಲ, ಸುತ್ತಮುತ್ತಲಿರುವಂತಹ ಸುತ್ತಮುತ್ತ ಎಲ್ಲ ಏರಿಯಾಗಳಲ್ಲೂ ಕೂಡ ಸಂಚಾರವನ್ನ ಬಂದ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅವ್ರು ಎಲ್ಲಿ ಸಂಚಾರ ಮಾಡ್ತಾರೆ ಆ ಸುತ್ತಮುತ್ತ ಅಷ್ಟು ಏರಿಯಾಗಳಲ್ಲೂ ಸಾರ್ವಜನಿಕರ ಸಂಚಾರವನ್ನ ಬಂದ್ ಮಾಡಿದ್ದಾರೆ. ನೋಡಬಹುದು ನಾವು ಡಿಸಿ ಕಚೇರಿಯಿಂದ ಏಕಲವ್ಯ ವೃತ್ತ,
ಮೂಡಾ ಜಂಕ್ಷನ್ ಇಂದ ಪದ್ಮನಾಭ ವೃತ್ತದವರೆಗೂ, ಪಡುವಾರಳ್ಳಿ ಜಂಕ್ಷನ್ ಇಂದ ಮೆಟ್ರೋಪೋಲ್ ವೃತ್ತದವರೆಗೂ, ಇನ್ನು ರೈಲ್ವೆ ಸ್ಟೇಷನ್ ಜಂಕ್ಷನ್ ಇಂದ ಆರ್ಟಿಒ ವೃತ್ತದವರೆಗೂ, ದಾಸಪ್ಪ ವೃತ್ತದಿಂದ ಹಸೂಕರು ವೃತ್ತದವರೆಗೂ, ಆಕಾಶವಾಣಿ ವೃತ್ತದಿಂದ ಮಾಲ್ಗುಡಿ ಜಂಕ್ಷನ್ ವರೆಗೂ ಎಲ್ಲೆಲ್ಲಿ ಜಂಕ್ಷನ್ ಇದೆ ಸಾಕಷ್ಟು ಜನ ಸೇರ್ತಾರೆ. ಅಲ್ಲೆಲ್ಲ ನಿರ್ಬಂಧವನ್ನ ಕ್ಲೋಸ್ ಮಾಡಿದ್ದಾರೆ. ಮೋದಿಯವರ ಸೆಕ್ಯೂರಿಟಿ ಸಲುವಾಗಿ ಸಾರ್ವಜನಿಕರು ಕೂಡ ಅವರು ಸಂಚರಿಸುವಂತಹ ಮಾರ್ಗದಲ್ಲಿ ಸಂಚಾರ ಮಾಡೋ ಹಾಗಿಲ್ಲ ಅಂತ ನಿರ್ಬಂಧ ಮಾಡಿದ್ದಾರೆ. ಈಗ ಮೋದಿ ಅವರು ವಿಮಾನದ ಮೂಲಕ ಬಂದಿಳಿದಿದ್ದಾರೆ ಮೈಸೂರಿಗೆ. ಓವಲ್ ಮೈದಾನದಲ್ಲಿ ಮೋದಿ ಅವರು ಬಂದಿಳಿದಿದ್ದಾರೆ. ಸಿಎಂ ಅವರು ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಅವರು, ರಾಜ್ಯಪಾಲ ಅವರು ಎಲ್ಲರೂ ಕೂಡ ಅವರಿಗೆ ಸ್ವಾಗತವನ್ನ ಮಾಡಿದ್ದಾರೆ. ವಿವೇಕ ಸ್ಮಾರಕ ಉದ್ಘಾಟನೆಗಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬಂದಿದ್ದಾರೆ. ಅವರು ಬಂದಿರುವಂತಹ ಹಿನ್ನೆಲೆ ಸಾಕಷ್ಟು ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಇನ್ನು ಬಂದ ಮೇಲೆ ಅವರು ಏನೆಲ್ಲ ಮಾತಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಆಗಿದೆ. $45 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರುವಂತಹ ವಿವೇಕ ಸ್ಮಾರಕ ಉದ್ಘಾಟನೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮೈಸೂರಿಗೆ ಬಂದಿರೋದು. ಓವಲ್ ಮೈದಾನಕ್ಕೆ ಬಂದು ಇಳಿದಿದ್ದಾರೆ. ಈಗ ಇನ್ನು ಈ ವೇದಿಕೆಯಲ್ಲಿ ಇದು ಉದ್ಘಾಟನೆ ಆದ್ಮೇಲೆ, ವಿವೇಕ ಸ್ಮಾರಕ ಉದ್ಘಾಟನೆ ಆದ್ಮೇಲೆ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಲಿದ್ದಾರೆ. ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವ ವಿವೇಕ ಸ್ಮಾರಕ ಉದ್ಘಾಟನೆಗಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬಂದಿದ್ದಾರೆ. ಅವರನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು, ಮೈಸೂರಿನ ಉಸ್ತುವಾರಿ ಸಚಿವರಾಗಿರುವಂತಹ ಯತೀಂದ್ರ ಸಿದ್ದರಾಮಯ್ಯ ಅವರು, ರಾಜ್ಯಪಾಲರು ಗೆಹ್ಲೋಟ್ ಅವರು ಸ್ವಾಗತವನ್ನ ಕೋರಿದ್ದಾರೆ. ಅದಾದ್ಮೇಲೆ ಸ್ಮಾರಕ ಉದ್ಘಾಟನೆ ಆದ್ಮೇಲೆ ಅಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಮೋದಿ ಅವರು ಭಾಗಿಯಾಗ್ತಾ ಇದ್ದಾರೆ. ಇನ್ನು ಈ ಕಾರ್ಯಕ್ರಮಕ್ಕೆ ತುಂಬಾ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗ್ತಾರೆ. ಹಾಗಾಗಿ ಅಲ್ಲಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಏನೆಲ್ಲ ಮಾತಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಆಗಿದೆ. ಕಳೆದ ಬಾರಿ ಮೋದಿ ಅವರು ಬಂದಾಗ ಕೆಲವೊಂದು ಭದ್ರತೆ ವೈಫಲ್ಯ ಆಗಿತ್ತು. ಹಾಗಾಗಿ ಈ ಬಾರಿ ಹೆಚ್ಚುವರಿಯಾಗಿ ಭದ್ರತಾ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಅವರು ಓಡಾಡುವಂತಹ ಮಾರ್ಗ ಆಗಿರ್ಬೋದು, ಸುತ್ತಮುತ್ತಲಿನ ಎಲ್ಲಾ ಮಾರ್ಗವನ್ನ ಬಂದ್ ಮಾಡಿದ್ದಾರೆ. ಅಲ್ಲಿ ಯಾರು ಕೂಡ ಸಾರ್ವಜನಿಕರು ಸಂಚಾರ ಮಾಡೋ ಹಾಗಿಲ್ಲ ಅನ್ನೋ ರೀತಿ ಫುಲ್ ಟೈಟ್ ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಅವರು ಓಡಾಡುವಂತಹ ದಾರಿ ಮಾರ್ಗದಲ್ಲಿ ಫುಲ್ ಕಾಕಿ ಕಣ್ಗಾವಲನ್ನ ಇಟ್ಟಿದ್ದಾರೆ. ಫುಲ್ ಟೈಟ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಮೋದಿ ಅವರು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಈಗಾಗಲೇ ವಿದ್ಯಾರ್ಥಿಗಳ ವಿಚಾರ ಎಷ್ಟು ಪ್ರತಿಭಟನೆ ಎಲ್ಲ ಆಗಿತ್ತು. ಆ ಒಂದು ವಿಚಾರಕ್ಕೆ ಮೋದಿ ಅವರು ಪ್ರತಿದಿನ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತಾಡಿ ವಿಡಿಯೋ ಮಾಡ್ತಾನೆ ಇದ್ರು. ಇನ್ನು ಕರ್ನಾಟಕಕ್ಕೆ ಬಂದಿದ್ದಾರೆ. ಇವತ್ತು ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಭಾಗಿಯಾಗ್ತಾರೆ ವೇದಿಕೆ ಕಾರ್ಯಕ್ರಮದಲ್ಲಿ. ಹಾಗಾಗಿ ಮೋದಿ ಅವರು ವಿದ್ಯಾರ್ಥಿಯನ್ನ ಉದ್ದೇಶಿಸಿ ಏನು ಮಾತಾಡ್ತಾರೆ, ಯಾವೊಂದು ವಿಚಾರ ತಿಳಿಸ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಆಗಿದೆ. ಅದಾದ್ಮೇಲೆ ಇವಾಗ ಅಲ್ಲಿ ಓವಲ್ ಮೈದಾನದಿಂದ ನಾರಾಯಣಪುರ ಶಾಸ್ತ್ರಿ ರಸ್ತೆಯಲ್ಲಿರುವ ವಿವೇಕ ಉದ್ಘಾಟನಾ ಜಾಗಕ್ಕೆ ಅವರು ರಸ್ತೆ ಮಾರ್ಗವಾಗಿ ಬರ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರು ಫುಲ್ ಟೈಟ್ ಸೆಕ್ಯೂರಿಟಿಯಲ್ಲಿ ಅವರನ್ನ ಬರ್ಮಾಡ್ಕೊಳ್ತಾ ಇದ್ದಾರೆ. ಮೈಸೂರಿನ ಜನತೆ ನೋಡ್ತಾ ಇರ್ಬೋದು ನಾವು ವಿಡಿಯೋದಲ್ಲೂ ಅವರು ಎಷ್ಟು